ಸ್ವಚ್ಛ ಬೆಂಗಳೂರು ಅಭಿಯಾನಕ್ಕೆ ಕೈ ಜೋಡಿಸಿದ ಬೆಸ್ಕಾಂ. ಟ್ರಾನ್ಸ್ಫಾರ್ಮರ್ ಸ್ವಚ್ಛ ಮಾಡುತ್ತಿರುವಂತಹ ಬೆಸ್ಕಾಂ ಸಿಬ್ಬಂದಿ ಟ್ರಾನ್ಸ್ಫಾರ್ಮರ್ ಸ್ವಚ್ಛ ಮಾಡುತ್ತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಕಪಕ್ಕದಲ್ಲಿ ಏನು ಕಸ ಕಡ್ಡಿ ಇರುತ್ತಲ್ಲ ಎಲ್ಲವನ್ನ ಕೂಡ ಸ್ವಚ್ಛ ಮಾಡ್ತಾ ಇದ್ದಾರೆ. ಸ್ವಚ್ಛ ಬೆಂಗಳೂರು ಅಭಿಯಾನಕ್ಕೆ ಕೈ ಜೋಡಿಸಿದೆ ಬೆಸ್ಕಾಂ. ಟ್ರಾನ್ಸ್ಫಾರ್ಮರ್ ಸ್ವಚ್ಛ ಮಾಡುತ್ತಿರುವಂತಹ ಬೆಸ್ಕಾಂ ಸಿಬ್ಬಂದಿ ಟ್ರಾನ್ಸ್ಫಾರ್ಮರ್ ಅಕ್ಕಪಕ್ಕದಲ್ಲಿ ಇದ್ದಂಥ ಕಸವನ್ನ ಸ್ವಚ್ಛತಾ ಮಾಡುವಲ್ಲಿ ಸಿಬ್ಬಂದಿ ಮುಂದಾಗಿದ್ದಾರೆ. ವಾರಾಂತ್ಯದಲ್ಲಿ ವಿಶೇಷ ಅಭಿಯಾನ ಹಮ್ಮಿಕೊಂಡಂತಹ ಬೆಸ್ಕಾಂ ಅದರಲ್ಲಿ ಶನಿವಾರ ಹಾಗೂ ಭಾನುವಾರ ಬೆಸ್ಕಾಂ ವಿಶೇಷ ಅಭಿಯಾನ ನಡೆಯುತ್ತೆ. ನಗರದಲ್ಲಿ 80% ಸ್ವಚ್ಛತಾ ಕಾರ್ಯ ಪೂರ್ಣಗೊಳಿಸಿದಂತಹ ಬೆಸ್ಕಾಂ ಪಾದಚಾರಿ, ವಿದ್ಯುತ್ ಪರಿಕರ ಸ್ಥಳ ಸೇರಿ ಹಲವೆಡೆ ಸ್ವಚ್ಛತೆಯನ್ನ ಕೈಗೊಂಡಿದೆ. ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾದಂಥ ಬೆಸ್ಕಾಂ ಎಂಡಿ ಶಿವಶಂಕರ್, ವ್ಯವಸ್ಥಾಪಕ ನಿರ್ದೇಶಕರು ಸೇರಿ ಅಧಿಕಾರಿಗಳು, ಸಿಬ್ಬಂದಿ ಕೂಡ ಭಾಗಿಯಾಗಿದ್ರು ಈ ಕಾರ್ಯದಲ್ಲಿ. ಆಗಸ್ಟ್ 1ರಿಂದ 1535 ವಿದ್ಯುತ್ ಕಂಬಗಳು, 6 ಟ್ರಾನ್ಸ್ಫಾರ್ಮರ್ಗಳು ಸ್ವಚ್ಛ ಮಾಡಿರುವಂಥದ್ದು. ಅದರಲ್ಲಿ 4836 ಡಿಟಿಡಿ ಆ್ಯಡ್ ಸೇರಿ ಹಲವು ವಿದ್ಯುತ್ ಪರಿಕರಗಳು ತೆರವನ್ನಗೊಳಿಸಲಾಗಿದೆ. ಸ್ವಚ್ಛ ಬೆಂಗಳೂರು ಅಭಿಯಾನಕ್ಕೆ ಬೆಸ್ಕಾಂ ಕೈ ಜೋಡಿಸಿದೆ. ಟ್ರಾನ್ಸ್ಫಾರ್ಮರ್ ಸ್ವಚ್ಛ ಮಾಡ್ತಾ ಇರುವಂತಹ ಬೆಸ್ಕಾಂ ಸಿಬ್ಬಂದಿಗಳು ಗುಡ್, ಒಳ್ಳೆ ವಿಚಾರ. ಕ್ಲೀನ್ ಸಿಟಿ ಟ್ರಾನ್ಸ್ಫಾರ್ಮರ್ ಸ್ವಚ್ಛ ಮಾಡೋದ್ರ ಜೊತೆಗೆ ಅಂದರೆ ಅದೇ ನೋಡಿ ಎಲ್ಲೆಲ್ಲಿ ಯಾವ ರೀತಿಯ ವ್ಯವಸ್ಥೆ ಆಗಿದೆ. ಈ ಟ್ರಾನ್ಸ್ಫಾರ್ಮರ್ ಇರುವಂಥ ಕಡೆಯಲ್ಲಿ ವೈರ್ಗಳು ಹಾಗೆ ಬಿದ್ದಿರುತ್ತೆ. ಈ ಮಳೆಯೆಲ್ಲ ಆದಂಥ ಸಂದರ್ಭದಲ್ಲಿ ತುಂಬ ಅದು ಪ್ರಾಣಕ್ಕೆ ಅಪಾಯವನ್ನು ತಂದೊಡ್ಡೋದು. ಕೆಲವೊಂದು ಅಕ್ಕಪಕ್ಕದ ಮನೆಯ ಪಕ್ಕದಲ್ಲೇ ಅಲ್ಲಿ ಜೋಡಣೆ ಆಗಿರುತ್ತೆ. ಸೊ ಹಂಗಲ್ಲಿ ಮಕ್ಕಳುಗಳು ಓಡಾಡ್ತಾ ಇರ್ತಾರೆ, ವೃದ್ಧರು ಓಡಾಡ್ತಾ ಇರ್ತಾರೆ. ಯಾರಿಗೆ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಈ ಮಳೆಗಾಲದ ಸಿಚುವೇಶನ್ ಕೂಡ ತುಂಬ ಡೇಂಜರಸ್ ಇವೆಲ್ಲ. ಅಂಥವು ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಏನು ಸಮಸ್ಯೆ ಇದೆ, ಅವುಗಳ ಬಗ್ಗೆ ಅಲ್ಲಿ ಕ್ರಮವನ್ನು ತೆಗೆದುಕೊಳ್ಳೋದು. ಇನ್ನು ಟ್ರಾನ್ಸ್ಫಾರ್ಮರ್ ಅಕ್ಕಪಕ್ಕದಲ್ಲಿರುವಂಥ ಕಸ ಕಡ್ಡಿಯನ್ನು ಕೂಡ ಕಸ ಕಡ್ಡಿಯನ್ನು ಮಾತ್ರ ಸ್ವಚ್ಛಗೊಳಿಸೋದಕ್ಕೆ ಆಗಬಾರ್ದು. ಅದ್ರ ಜೊತೆಗೆ ಎಲ್ಲೆಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಲ್ವಾ, ಅದ್ರ ಬಗ್ಗೆನೂ ಸ್ವಲ್ಪ ಕಣ್ಣಾಡಿಸಿ ಎಲ್ಲೆಲ್ಲಿ ಕ್ಲೀನ್ ಮಾಡಬೇಕು, ಅಂದರೆ ಎಲ್ಲೆಲ್ಲಿ ಯಾವುಗಳನ್ನ ತೆರವುಗೊಳಿಸಬೇಕು, ಯಾವ ಸರಿ ಇದೆ ಯಾವ ಸರಿ ಇಲ್ಲ, ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಗಮನ ವಹಿಸೋದು ಒಳಿತು. ಅದೇ ಮಳೆಗಾಲದ ಎಷ್ಟೋ ಉದಾಹರಣೆಗಳಿದ್ದಾವೆ. ಈ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಆದಂಥ ಒಂದು ಸಂದರ್ಭಗಳು ಎಷ್ಟೋ ಉದಾಹರಣೆಗಳಿದ್ದಾವೆ. ಮಳೆಗಾಲ ಆದಾಗ ತುಂಬ ವೆಟ್ ಆಗಿರುವಂಥ ಕಾರಣದಿಂದಾಗಿ ಕರೆಂಟ್ ಬೇಗ ಅಲ್ಲಿ ಪಾಸ್ ಆಗುತ್ತೆ. ಯಾರಾದರೂ ಆಕಸ್ಮಿಕವಾಗಿ ಈಗ ನೀರಲ್ಲಿ ಬಿದ್ದಿದೆ ಅಂತ ಅಂದಾಗ ಯಾರಿಗೂ ಗೊತ್ತಾಗಲ್ಲ ಅಲ್ಲಿ ಕರೆಂಟ್ ಇದೆಯಾ ಇಲ್ವಾ ಅಂತ. ವೈರಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಅದರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆಯಾ ಇಲ್ವಾ, ಇವೆಲ್ಲವೂ ಕೂಡ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಅದ್ರ ಮೇಲೂ ಕೂಡ ಗಮನ ಹರಿಸೋದು ಒಳ್ಳೆಯದು. ಯಾಕಂದರೆ ಒಳ್ಳೆ ಕೆಲಸ, ಒಳ್ಳೆ ಕೆಲಸಕ್ಕೆ ಮುಂದಾಗಿದೆ ಬೆಸ್ಕಾಂ. ಆ ಸಿಬ್ಬಂದಿಗಳ ಕಾರ್ಯಕ್ಕೆ ನಾವು ಮೆಚ್ಚಬೇಕು, ಸಲ್ಯೂಟ್ ಕೂಡ ಮಾಡೋಣ. ಯಾಕಂದರೆ ಈ ರೀತಿಯಾಗಿ ಇದು ನಮ್ಮ ಕೆಲಸ ಅಲ್ಲ, ಯಾಕೆ ಮಾಡಬೇಕು ಅಂತ ಯಾರು ಹಿಂದೆ ಇರ್ತಾ ಇಲ್ಲ. ಯಾಕಂದರೆ ಅಲ್ಲಿ ಕಸ ಕಡ್ಡಿ ಆದಂಥದ್ದು ನಮ್ಮ ಕೆಲಸನ, ನಾವು ಬರ್ತೀವಿ ಆಫೀಸಲ್ಲಿ ಏನು ಕೆಲಸ ಇದೆ ಮಾಡ್ಕೊಳ್ತೀವಿ, ಅದನ್ನು ಹೊರತುಪಡಿಸಿ ಏನೇನು ಕರೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತೀವಿ. ಬಟ್ ಈ ಕೆಲಸವನ್ನು ಇನಿಷಿಯೇಟ್ ಆಗಿ ತಗೊಂಡು ಮಾಡ್ತಾ ಇದ್ದಾರೆ ಅಂತ ಅಂದಾಗ ಓಕೆ, ಅವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಬಟ್ ಅದರ ಜೊತೆಗೆ ಎಲ್ಲೆಲ್ಲಿ ಏನೇನು ತೊಂದರೆ ಆಗ್ತಾ ಇದೆ ಕರೆಂಟಿನಿಂದ, ಈ ಟ್ರಾನ್ಸ್ಫಾರ್ಮರ್ ಇರೋದ್ರಿಂದ, TC ಅಂತ ಏನು ಕರಿತೀವಿ ನಾವು, TC ಇದ್ದಂಥ ಕೆಲವೊಂದು ಅಕ್ಕಪಕ್ಕದ ಮನೆಗಳಿಗೆ ಇರುತ್ತೆ, ಅಥವಾ ಅದರಿಂದ ಏನು ತೊಂದರೆ ಆಗ್ತಾ ಇದೆ, ಎಲ್ಲೆಲ್ಲಿ ವೈರ್ಗಳು ಕಟ್ಟಾಗಿದೆ, ಯಾವ್ಯಾವ ಲೈಟ್ ಕಂಬದಲ್ಲಿ ಏನೇನಾದಂಥ ವ್ಯವಸ್ಥೆ ಇಲ್ಲ, ಏನಾಗ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಹರಿಸಿದ್ರೆ ತುಂಬ ಒಳಿತು. ಜನಗಳು ಕೂಡ ಸುರಕ್ಷಿತವಾಗಿರ್ತಾರೆ. ಬೆಸ್ಕಾಂ ಸಿಬ್ಬಂದಿ ಇದಾರಪ್ಪ ನೋಡ್ಕೊಳ್ತಾರೆ ಅಂತ ಒಂಚೂರು ಭಯಭೀತರಿಂದ ಇರೋದನ್ನು ಹೊರತುಪಡಿಸಿ ಆರಾಮಾಗಿರ್ತಾರೆ ಅಂತ ಹೇಳ್ಬೋದು.